ಕ್ವಾಡ್ರಾಂಟಿಡ್ಸ್ ಉಲ್ಕಾವೃಷ್ಟಿ 2026 ಇದು ಸಾಮಾನ್ಯವಾಗಿ ಡಿಸೆಂಬರ್ ಅಂತ್ಯದಿಂದ ಜನವರಿ 2ನೇ ವಾರದ ನಡುವೆ ಸಕ್ರಿಯವಾಗಿರುತ್ತದೆ. ಜನವರಿ 3 ಮತ್ತು 4ರ ಸುಮಾರಿಗೆ ಗರಿಷ್ಠ ಮಟ್ಟವನ್ನು ತಲುಪುವುದರಿಂದ ಮಧ್ಯರಾತ್ರಿ ಸುಮಾರು 2 ಗಂಟೆಯ ನಂತರ ಉತ್ತರ ಮತ್ತು ಪೂರ್ವ ಆಕಾಶದ ನಡುವೆ ಸೂರ್ಯೋದಯದವರೆಗೂ ಕಾಣಬಹುದಾಗಿರುತ್ತದೆ. ಕ್ವಾಡ್ರಾಂಟಿಡ್ಸ್ ಎಂಬುದು ಕ್ವಾಡ್ರಾನ್ಸ್ ಮುರಾಲಿಸ್ ಎಂಬ ಹಳೆಯ ನಕ್ಷತ್ರ ಪುಂಜದ ಹೆಸರಾಗಿದೆ. ಆದರೆ 1922ರಲ್ಲಿ ಈ ನಕ್ಷತ್ರ ಪುಂಜವನ್ನು ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ತೆಗೆದುಹಾಕಿದೆ. ಈ ನಕ್ಷತ್ರ ಪುಂಜವನ್ನು ತೆಗೆದುಹಾಕುವ ಮುಂಚೆಯೇ ಈ ಉಲ್ಕಾವೃಷ್ಟಿಗೆ ಹೆಸರನ್ನು ನೀಡಿದ್ದರಿಂದ ಈಗಲೂ ಸಹ ಕ್ವಾಡ್ರಾಂಟಿಡ್ಸ್ ಉಲ್ಕಾವೃಷ್ಟಿ ಎಂದೇ ಕರೆಯಲಾಗುತ್ತಿದೆ. ಈಗ ಇದು ಸಹದೇವ ಅಥವಾ ಬೂಟೀಸ್ ಎಂಬ ನಕ್ಷತ್ರ ಪುಂಜದಿಂದ ಹೊರಹೊಮ್ಮುವಂತೆ ಕಾಣುತ್ತದೆ. ಮಧ್ಯರಾತ್ರಿ 2 ಗಂಟೆಯ ನಂತರ ಆಕಾಶ ಶುಭ್ರವಾಗಿದ್ದಲ್ಲಿ ನಿಮಿಷಕ್ಕೆ 2 ಉಲ್ಕೆಗಳನ್ನು ಕಾಣಬಹುದಾಗಿರುತ್ತದೆ. ಇದು ಬರಿಗಣ್ಣಿನಲ್ಲಿ ನೋಡಲು ಸಹದೇವ ನಕ್ಷತ್ರ ಪುಂಜದಿಂದ ಹೊರಹೊಮ್ಮುತ್ತಿರುವ ಪ್ರಕಾಶಮಾನ ಚುಕ್ಕೆಗಳಂತೆ ಕಾಣಿಸುತ್ತದೆ. ಆದರೆ ಇದು 2003 EH1 ಎಂಬ ಕ್ಷುದ್ರ ಗ್ರಹದ ಉಳಿಕೆ ಧೂಳಿನ ಕಣಗಳಾಗಿವೆ.